ನೋಡಿ ಇಲ್ಲೂ ಜಾಮ್ ಆಗುತ್ತೆ, ಈ ಚರಂಡಿಯಲ್ಲೂ ಜಾಮ್ ಆಗುತ್ತೆ. ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸೊಳ್ಳೆಗಳು ಎಲ್ಲ ಒಳಗಡೆ ಹೋಗಿ ಕಚ್ಚಿ ತುಂಬಾ ಜನಕ್ಕೆ, ಎಷ್ಟೋ ಜನಕ್ಕೆ ಜ್ವರ ಬಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ರೂ ಇಲ್ಲಿವರೆಗೂ ಯಾವುದೇ ಒಂದು ಮೆಂಬರ್ಗಳಾದ್ರೂ ಕೂಡ ಈ ಡ್ರೈನೇಜ್ ಕೆಲಸ ಮಾಡಿಸಿಲ್ಲ. ಇವ್ರು ಕಂಪ್ಲೇಂಟ್ ಮಾಡಿದಾಗ ಬರ್ತಾರೆ, ಒಂದ್ ಸ್ವಲ್ಪ ಕಸ ಬಾಚಿಸ್ತಾರೆ, ಬಿಸಾಕ್ತಾರೆ, ಅದ್ರ ಬಿಲ್ ತಗೊಂತಾರೆ, ಅಷ್ಟೇ ಅವ್ರ ಕೆಲಸ. ಆಮೇಲೆ ಇವರು ಪಂಚಾಯತಿಗೆ ಹೋಗ್ತಾರೆ, ಪಂಚಾಯತಿ ಕೂಡ ಹಲವಾರು ಬಾರಿ ಇವರು ಹೋಗಿ PDOಗಳ ಹತ್ರ ಮಾತಾಡಿದ್ದಾರೆ. ಆಮೇಲೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ಗಳು ಹೋದಾಗ ಅರ್ಜಿಗಳನ್ನ ತೆಗ್ಸಕ್ ಹೋದ್ರೆ ಅಲ್ಲಿ ಅರ್ಜಿಗಳು ಇರಲ್ಲ. ಪಾಪ ಇವರಿಗೆ ಅದ್ರದ್ದು ಎನ್ಎಸ್ಮೆಂಟ್ ತರಕ್ಕೂ ಗೊತ್ತಿರಲ್ಲ. ಇಲ್ಲಿ ಇವರು ಕೂಲಿ ಮಾಡೋದ್ರಿಂದ ಈ ತರ ಹೇಳ್ತಾರೆ, ಆಮೇಲೆ ತಿರ್ಗಾ ಬೆಳಿಗ್ಗೆ ಆದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಇವರ ಇದನ್ನೇ ಬಂಡವಾಳ ಮಾಡ್ಕೊಂಡು ಅವರು ಇಲ್ಲಿ ಇವತ್ತು ಹೇಳ್ತಾರೆ, ತಿರ್ಗಾ ಬೆಳಿಗ್ಗೆ ಇಲ್ಲಿ ಬರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ನಾವು ಮಾಡಿದ್ದೆ ನಾವು ನ್ಯಾಯ ಅನ್ನಂಗೆ ಇಲ್ಲಿವರೆಗೂ ನೋಡಿ ಕೆಲಸಗಳು ಮಾಡಿದಾಗ ಇವ್ರಿಗೆ ಇಷ್ಟು ಸಮಸ್ಯೆ ಆಗಿದೆ. ನಿಮ್ಮ ಮೀಡಿಯಾದ ಮುಖಾಂತರ ಆದ್ರೂ ಇನ್ನು ಮುಂದೆ ಆದ್ರೂ ಇವತ್ತು ಕೂಡ ಹೋಗಿ ನಾವು ಗ್ರಾಮಸ್ಥರು ಅರ್ಜಿ ರೆಡಿ ಮಾಡಿದ್ದೀವಿ. ಎಲ್ಲರದ್ದು ಸೈನ್ ಹಾಕಿ ಇವತ್ತು ಕೂಡ ನಾವು PDOಗೂ ಕೊಡ್ತೀವಿ. ನಿಮ್ಮ ಮುಖಾಂತರದಿಂದ ಇದೊಂದು ನಮಗೆ 2 ಡ್ರೈನೇಜು ಆಗ್ಬೇಕು ಖಂಡಕಟಿತವಾಗಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಂಚಾಯತಿಗೆ ಹೋಗಿ ಹೋರಾಟ ಮಾಡಕ್ಕಿದೆ. ಯಾವುದೇ ಕಾರಣಕ್ಕೂ ಬಿಡ ನಮಗೆ ಚೀರಂಡಿ ಆಗ್ಬೇಕು. ಅವ್ರನ್ನೇನು ನಾವೇನು ಊಟ ಕೇಳಲ್ಲ ನಾವು, ಆಯ್ತಾ? ನಮ್ಗೆ ಅಚ್ಚುಕಟ್ಟಾಗಿ ಚೀರಂಡಿ ಆಗ್ಬೇಕು. ಮಳೆ ಬಂದ್ರೆ ಮನೇಲಿ ಇರಕ್ಕಾಗಲ್ಲ. ನಮ್ಗೆ ಮನೆಯೆಲ್ಲ ಗೊಚ್ಚೆ ನೀರೆಲ್ಲ ಒಳಗೆ ನುಗ್ಗುತ್ತೆ. ಹೊರಗಡೆ ನೀರೆಲ್ಲ ಬಂದು ನಮಗೆ ನರ್ಕ ಆಗ್ಬಿಟ್ಟೈತೆ. ನಮಗೆ ಒಟ್ಟರಾಸಿ ಚೀರಂಡಿ ಅಚ್ಚುಕಟ್ಟಾಗಿ ಚೀರಂಡಿ ಆಗ್ಬೇಕು. ಎಲ್ಲರಿಗೂ ಹೇಳಾಯ್ತು, ಪಂಚಾಯತಿಗೆಲ್ಲ ಕೊಟ್ಟಾಯ್ತು. ಯಾರ್ಯಾರು ಓಟಿಗೆ ನಿಲ್ತಾರೆ ಅವ್ರಿಗೆಲ್ಲ ಹೇಳಾಯ್ತು. ಯಾರು ಒಟ್ಟರಾಸಿ ಗೆದ್ದು ದುಡ್ಡು ಮಾಡ್ಕೋತಾರೆ ಹೊರತು ಯಾರು ಚೀರಂಡಿ ಮಾಡಿಲ್ಲ. ಆಸೆ ತೋರಿಸ್ತಾರೆ. ಅದೇ ನಮ್ಮ ಮೇಲಿಂದ ನೀರು ಬಂದ್ರೆ ಪೂರ್ತಿ ಒಳಗಡೆ ನುಗ್ಗುತ್ತೆ ಸರ್. ಆ ತರ ಮೋರಿ ಪೂರ್ತಿ ಮುಚ್ಕೊಂಡು ಪೂರ್ತಿ ರೋಡಿಗೆಲ್ಲ ಪೂರ್ತಿ ಕಸ ಬಂದು ಇದಾಗುತ್ತೆ. ಏನೇನು ಇರಲ್ಲ, ಮನೆ ಒಳಗೆ ಒಂದ್ ಮಂಡಿ ಉದ್ದ ನೀರು ನಿಂತ್ಕೊಳ್ಳುತ್ತೆ. ಮೇಲಿಂದ ನೀರು ನುಗ್ತು ಅಂದ್ರೆ ಆ ತರ ಇದಾಗುತ್ತೆ. ಒಟ್ನಾಗ ಓಟ್ ಹಾಕ್ಸ್ಕೊಂತಾರೆ, ನಾವು ಮಾಡ್ತೀವಿ ಅಂತಾರೆ. ಎಲ್ಲ ಓಟ್ ಹಾಕ್ಸ್ಕೊಂಡ ಒಟ್ನಾಗ ಅವರು ಚೆನ್ನಾಗಿ ದಿಮ್ಮನಾಗ ದುಡ್ಡು ಮಾಡ್ಕೊಂಡು ಅಚ್ಚುಕಟ್ಟಾಗ ಅವ್ರು ಇರ್ತಾರೆ. ಇನ್ನೇನು ನಮ್ಗೇನು ಹೆಲ್ಪ್ ಮಾಡಿಲ್ಲ ಈ ರೋಡಲ್ಲಿ. ಈ ರೋಡ್ ಹೋಗಿತ್ತೆ. ಈ ರೋಡಲ್ಲಿ ಯಾವ ಸಮಸ್ಯೆನೂ ಆಗಿದೆ. ಈಗ ಇಲ್ಲಿ ನೀರು ಬರುತ್ತೆ, ಇಲ್ಲಿಂದ ಬಂದಿದ್ದ ನೀರೆಲ್ಲ ಮನೆ ಒಳಗಡೆ, ಕೆಳಗಡೆ ಮನೆ ಒಳಗಡೆನೆ ಬರೀ ಬಚ್ಚೆ ನೀರೆಲ್ಲ ನುಗ್ಗುತ್ತೆ. ಏನು ನಮಗೆ ಇದಿಲ್ಲ, ಆ ತರದ ನೀರು ನುಗ್ಗುತ್ತೆ. ಚರಂಡಿ ಆಗಬೇಕು.